ದತ್ತಾತ್ರೇಯಾಯ ನಮಃ. ಓಂ ಐಂ ಹ್ರೀಂ ಶ್ರೀಂ ಲಲಿತಾಂಬಿಕಾಯೈ ನಮಃ. ಎಲ್ಲ ಧರ್ಮಬಂಧುಗಳಿಗೂ ಕೂಡ ಸದ್ಗುರು ದತ್ತಾತ್ರೇಯರ ವನದುರ್ಗಾ ಮಾತೆಯ ದಿವ್ಯ ಕೃಪಾಶೀರ್ವಾದವನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ದತ್ತಧಾರೆ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀನಿ. ಸಾಕಷ್ಟು ವಿಚಾರಗಳನ್ನು ನಿಮಗೆಲ್ಲ ತಿಳಿಸ್ಕೊಡ್ತಾ ಇದ್ದೀನಿ. ಅದರಂತೆ ನೀವು ಕೂಡ ನಡೀತಾ ಇದ್ದೀರಿ ಅಂತ ಭಾವಿಸ್ತೀನಿ. ಸಾಕಷ್ಟು ಜನ ಬಂದು ದತ್ತನ ದರ್ಶನ ಪಡೆದು ಪುನೀತರಾಗ್ತಾ ಇದ್ದೀರಿ. ಇನ್ನು ನೀವೆಲ್ಲರೂ ಕೂಡ ದತ್ತನ ಒಂದು ಕೃಪಾಶೀರ್ವಾದದಲ್ಲಿ ಮಿಂದು ಧನ್ಯರಾಗಲಿ ಅಂತ ಹೇಳಿ ನಾನು ಎಲ್ಲರಲ್ಲಿ ವಿನಂತಿ ಮಾಡ್ತೀನಿ. ಹಾಗೆ ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ ಭಗವಂತ ಹೇಳಿದ್ದಾನೆ. ಕರ್ಮ ಅನ್ನೋದು ನಮ್ಮನ್ನು ಬಾಧಿಸದೇ ಇರೋದಿಲ್ಲಪ್ಪ. ಕರ್ಮ ಅನ್ನೋದು ಬಾಧಿಸುತ್ತೆ. ಹಾಗಾದರೆ ನಾವಿದೆಲ್ಲ ದೋಷ ಪರಿಹಾರ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾ? ನೀವು ದೋಷ ಪರಿಹಾರ ಮಾಡ್ತೀನಿ ಅಂದರೆ ಹೇಗೆ ಸಾಧ್ಯ ಗುರುಗಳೇ ಅಂತ ಕೇಳಿದ್ರೆ, ಖಂಡಿತವಾಗಲೂ ಕೂಡ ಇನ್ನೊಂದು ಪರಮಾತ್ಮ ಹೇಳ್ತಾನೆ, ಕರ್ತವ್ಯ ನೀತಿಮೇ ಪಾರ್ಥ ನಿಶ್ಚಿತಂ ಮತಮುತ್ತಮಂ ಅಂತ ಹೇಳ್ತಾನೆ. ನೀನು ಕರ್ತವ್ಯವನ್ನು ಮಾಡೋದಕ್ಕೆ ಶುರು ಮಾಡು, ಆಗ ನಿನ್ನ ಕರ್ಮ ಬಾಧೆ ಕೂಡ ಅದು ನಿವಾರಣೆ ಆಗಿ ನೀನು ಸನ್ಮಾರ್ಗದಲ್ಲಿ ನಡೆಯೋದಕ್ಕೆ ದಾರಿ ಸಿಗತ್ತೆ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾನೆ. ನೀನೇನು ಅಂದ್ಕೊಳ್ತೀಯೋ, ಸತ್ಸಂಕಲ್ಪಗಳು ಏನಿರುತ್ತೋ ಅದನ್ನು ನಡೆಸೋದಕ್ಕೆ ನಾನು ಸದಾ ಬದ್ಧನಾಗಿರ್ತೀನಿ. ಅನನ್ಯಾಶ್ಚಿಂತಯಂತೋ ವಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳ್ತಾನೆ. ಅವನನ್ನು ಅನನ್ಯವಾಗಿ ಚಿಂತನೆ ಮಾಡೋದು ಹೇಗಪ್ಪ ಅಂತಂದರೆ, ಈ ರೀತಿ ನಾನು ಹೇಳ್ತಾ ಇರುವಂತಹ ಒಂದು ಸಣ್ಣ ಸಣ್ಣ ಮನೆಯಲ್ಲಿ ಮಾಡುವಂತಹ ಕರ್ತವ್ಯಗಳನ್ನು ಮಾಡ್ತಾ ಹೋಗ್ತಾ ಇದ್ದರೆ, ಪ್ರಾರಬ್ಧ ಕರ್ಮ ಅನ್ನೋದು ನಮ್ಮನ್ನು ಬಿಡೋದಿಲ್ಲ. ಏನಾದರೂ ಒಂದು ಅನುಭವ ಆಗಬೇಕಾಗತ್ತೆ. ಕಷ್ಟ ಅನ್ನೋದು ಬಂದಾಗ ಮನುಷ್ಯನಿಗೆ ಬಹಳ ಮುಖ್ಯವಾಗಿ ಬೇಕಾಗುವಂಥದ್ದು ಆತ್ಮಸ್ಥೈರ್ಯ. ಶನಿವಾರ ಬೇರೆ, ಶನಿವಾರ ಅಂದ ತಕ್ಷಣ ಎಲ್ರಿಗೂ ಬರೋದೇನಪ್ಪ, ಶನಿ ಮಹಾತ್ಮ 7.5 ಇದೆ, ನನಗೆ ಅಷ್ಟಮ ಶನಿ ಇದೆ, ನನಗೆ ಅರ್ಧಾಷ್ಟಮ ಇದೆ, ನನಗೆ ಪಂಚಮ ಶನಿ ಇದೆ. ಈ ಒಂದು ತಲೆ ಒಳಗಡೆ ಕೂತ್ಕೊಂಡ್ಬಿಟ್ಟಿರುತ್ತೆ. ಅನಿಷ್ಟಕ್ಕೆಲ್ಲ ಶನೈಶ್ಚರನೇ ಕಾರಣ ಅನ್ನೋ ಪದ ಇವತ್ತಿಂದ ಅಲ್ಲ, ಅದು ಒಂದು ರೀತಿಯಲ್ಲಿ ನಾಣ್ಣುಡಿ ಸುಮಾರು ತಲೆಮಾರುಗಳಿಂದ ಬಂದ್ಬಿಡಿದೆ. ಶನೈಶ್ಚರ ಅನ್ನೋನು ಬಾಧೆ ಕೊಡ್ತಾನೆ. ಖಂಡಿತವಾಗ್ಲೂ ಅದಲ್ಲ, ಅವನು ಬಾಧೆ ಕೊಡೋದಿಲ್ಲ, ನಮ್ಮ ಪೂರ್ವಾರ್ಜಿತವಾದ ಕರ್ಮದ ಅನುಭವವನ್ನು ಮಾಡಿಸ್ತಾ ಹೋಗ್ತಾನೆ. ನಾವೇ ಮಾಡಿರ್ತೀವಿ, ನಾವು ಮಾಡಿರುವಂತಹ ಕರ್ಮದ ಅನುಭವವನ್ನು ಕೊಟ್ಟು ಅದಕ್ಕೆ ಸರಿಯಾದ ಮಾರ್ಗವನ್ನು ತೋರಿಸೋದಕ್ಕೆ ಒಂದು ದಾರಿಯನ್ನು ಕೊಡ್ತಾನೆ ಭಗವಂತ. ಕಷ್ಟ ಬಂದಾಗ ಮಾತ್ರ ನಾವು ಗುರುಗಳನ್ನು, ಜ್ಯೋತಿಷ್ಯರನ್ನು, ದೇವಸ್ಥಾನಗಳನ್ನು ಹುಡುಕೊಂಡು ಹೋಗ್ತೀವಿ. ಸುಖವಾಗಿದ್ದರೆ ನಮ್ಮ ಒಂದು ಅಟ್ಟಹಾಸಕ್ಕೆ ಅದು ಮಿತಿನೇ ಇರೋದಿಲ್ಲ, ಆ ರೀತಿಯಲ್ಲಿರ್ತೀವಿ. ಹಾಗಾದರೆ 7.5 ಬಂದಾಗ, ಕಷ್ಟ ಬಂದಾಗ ನಾವು ದೇವಸ್ಥಾನಗಳನ್ನು ಸುತ್ತಾಡಿಬಿಟ್ರೆ ಕಷ್ಟ ಪರಿಹಾರ ಆಗಿಬಿಡುತ್ತಾ? ಅದು ಅವರವರ ಭಾವಕ್ಕೆ, ಅವರವರ ಭಕುತಿಗೆ ಅಂತ. ಯದ್ಭಾವಂ ತದ್ಭವತಿ ಅಂತ. ಕಷ್ಟ ಪರಿಹಾರ ಆಗತ್ತಾ ಅಂತಂದರೆ, ಕಷ್ಟ ಪರಿಹಾರ ಆಗೋ ರೀತಿಯಲ್ಲಿ ನಮ್ಮ ಮನಸ್ಸು ದೃಢವಾಗತ್ತೆ. ಭಗವಂತನ ಸೇವೆ ಮಾಡೋದಕ್ಕೆ ಕಾರಣ ಏನು ಅಂತಂದರೆ, ಯಾಕೆ ಮಾಡಬೇಕು ಅಂತಂದರೆ, ನಮ್ಮ ಮನಸ್ಸಿನ ದೃಢತೆಯನ್ನು ಕಾಪಾಡಿಕೊಳ್ಳೋದಕ್ಕೆ, ನಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ವೃದ್ಧಿ ಮಾಡಿಕೊಳ್ಳೋದಕ್ಕೆ ನಾವು ಭಗವಂತನ ಸೇವೆ ಮಾಡಬೇಕು. ಭಗವಂತ ಎಲ್ಲ ಪರಿವರ್ತನೆ ಮಾಡಿಬಿಡ್ತಾನೆ. ನಮ್ಮ ಕರ್ಮದ ಅನುಭವವನ್ನು ಅವನೇ ಮಾಡಿಸ್ತಾನೆ. ಪ್ರತಿ ಹೆಜ್ಜೆಯಲ್ಲಿ ಕೂಡ ಸಾಲದ ಬಾಧೆ ಆಗಿದೆ ಅಂತಂದರೆ, ನಾವು ಹಿಂದೆ ಅವ್ರಿಗೆ ನಾವು ಬಾಧೆ ಕೊಟ್ಟಿರ್ತೀವಿ. ಈ ಜನ್ಮದಲ್ಲಿ ನಾವು ಆ ಬಾಧೆಯನ್ನು ಅವರಿಂದ ಅನುಭವಿಸ್ತಾ ಇರ್ತೀವಿ. ಯಾರೋ ಒಬ್ಬ ದುಡ್ಡು ಎತ್ಕೊಂಡು ಹೊಟ್ಟೋದ ಅಂತಂದರೆ, ಅವ್ರ ದುಡ್ಡನ್ನು ನಾವು ಕಬಳಿಸಿರ್ತೀವಿ ಹಿಂದಿನ ಜನ್ಮದಲ್ಲಿ. ಈ ಜನ್ಮದಲ್ಲಿ ಅವ್ರು ನಮ್ಮ ದುಡ್ಡನ್ನು ಎತ್ಕೊಂಡು ಹೋಗಿರ್ತಾರೆ. ಅಷ್ಟೇ ಬಿಟ್ಟರೆ ಬೇರೆ ಇನ್ನೇನೂ ಆಗೋದಿಲ್ಲ. ಹಾಗಾದರೆ ನಾವು ಯಾಕೆ ದೇವರ ಪೂಜೆ ಮಾಡಬೇಕು? ದೇವ್ರ ಪೂಜೆ ಮಾಡೋದರ ಅರ್ಥ, ದೇವರು ಅದಕ್ಕೆ ಕೈನ ಹೀಗಿಟ್ಕೊಂಡಿರ್ತಾನೆ. ನೀನು ನಿನ್ನ ಕರ್ತವ್ಯವನ್ನು ಮಾಡ್ತಾ ಇರು, ಉಳಿದಿದ್ದೆಲ್ಲ ನನಗೆ ಬಿಡು ಅನ್ನೋದು ಇದು ಅರ್ಥ. ಮಾತೆತ್ತಿದ್ರೆ ದೇವರಿಗೆ ಕಣ್ಣೇ ಇಲ್ವಾ? ಇಷ್ಟು ಕಷ್ಟಪಡ್ತೀನಿ. ಯಾರೋ ಒಬ್ಬರು ಬಂದಿದ್ದರು, ನಮ್ಮ 4 ಜನ ಅಣ್ಣ ತಮ್ಮಂದರು ನಮ್ಮ ಯಜಮಾನ್ರಿಗೆ. ಅವ್ರು 3 ಜನನೂ ತುಂಬ ಸುಖವಾಗಿದ್ದಾರೆ. ಅವ್ರು ಏನು ಪೂಜೆ ಮಾಡಲ್ಲ, ಪುರಸ್ಕಾರ ಮಾಡಲ್ಲ, ಏನೂ ಮಾಡಲ್ಲ. ನಾನು ದಿನ ಬೆಳಗ್ಗೆದ್ರೆ ದೀಪ ಹಚ್ತೀನಿ, ಪೂಜೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದರೂ ನಮಗೆ ಮಾತ್ರ ಕಷ್ಟ ಬರ್ತಾ ಇದೆ. ಅಮ್ಮ, ಪಿತೃದೋಷದ ಸಂಕೇತ ಅಮ್ಮ, ಇದರಿಂದ ಕಷ್ಟ. ಪಿತೃದೋಷದ ಸಂಕೇತ ಹಾಗಾದರೆ ಅವರಿಬ್ಬರಿಗೆ ಯಾಕೆ ಬರ್ತಾ ಇಲ್ಲ ಅಂತ ಪ್ರಶ್ನೆ ಕೇಳಿದ್ರು. ಅದಕ್ಕೆ ಉತ್ತರ ಹೇಳಿದೆ,
ಯಾವ ಜನ್ಮದಲ್ಲಿ ಪಿತೃದೋಷ ಪ್ರಾರಂಭ ಆಗಿರುತ್ತೋ ಆ ಪ್ರಾರಂಭ ಆಗೋದಕ್ಕೆ ಕಾರಣ ನೀವೇ ಆಗಿರ್ತೀರಿ. ನೀವು ಬಂದು ಅದನ್ನು ಸರಿ ಮಾಡಬೇಕಾದ ಸಂದರ್ಭ ಬಂದಿರುತ್ತೆ. ಪುನರ್ಜನ್ಮವನ್ನು ಹೊತ್ತಿರ್ತೀರಿ. ಆ ಜನ್ಮದಲ್ಲಿ ಆ ಪಿತೃದೋಷದಿಂದ ಆಗಿರುವಂತಹ ಬಾಧೆಗಳನ್ನು ನಿವಾರಣೆ ಮಾಡ್ಕೊಳ್ಳೋದಕ್ಕೆ ನೀವು ನಿಮ್ಮ ಕರ್ತವ್ಯವನ್ನು ಮಾಡಬೇಕಾಗತ್ತೆ. ಆದ್ದರಿಂದ ಕಷ್ಟ ಬಂದಿದೆ ಅಂತ ಹೆದರ್ಕೊಳ್ಬೇಡಿ, ಭಗವಂತನ ಸೇವೆಯನ್ನು ಮಾಡಿ ಅಂತ ಹೇಳಿ ಅವ್ರಿಗೆ ಹೇಳಿಕೊಟ್ಟೆ. ಶನಿ ಮಹಾತ್ಮನ ಬಾಧೆ ನಿವಾರಣೆ ಆಗಬೇಕು ಅಂತಂದರೆ ಒಂದು ಸಣ್ಣ ಟಿಪ್ಸ್ ಹೇಳ್ತೀನಿ, ಜಾಸ್ತಿ ಬೇಡ. ಪ್ರತಿನಿತ್ಯ ಧರ್ಮದಲ್ಲಿ ನಡೆಯೋದನ್ನು ಕರೀರಿ. ಧರ್ಮ ರಕ್ಷತು ರಕ್ಷತಿ ರಕ್ಷಿತಃ. ಯಾರಾದರೂ ಕೈಲಾಗದಿರ ಇರೋವಂಥವ್ರಿಗೆ ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ಮನೆಯಲ್ಲಿರುವಂತಹ ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಿ. ತಾಯಿ ತರಕಾರಿ ತೊಗೊಂಬಾರೋ ಹೋಗೋ ಅಂದರೆ ನಂಗೆ ಕೆಲಸ ಇದೆ ಹೋಗಮ್ಮ ಅಂದ್ಕೊಂಡು ಮೊಬೈಲ್ ನೋಡ್ಕೊಂಡು ಕೂತ್ಕೊಂಡು, ತಾಯಿ ಉಸ್ ಬಸ್ ಅಂದ್ಕೊಂಡು ಬಿಸಿಲಲ್ಲಿ ಹೋಗಿ ತರಕಾರಿ ತೊಗೊಂಡು ಬರೋದನ್ನು ನೋಡಿದಾಗ ಶನಿ ಮಹಾತ್ಮನ ನೋಡ್ತಾನೆ, ಇವ್ರಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ. ಆ ರೀತಿ ಮಾಡ್ಕೊಳ್ಬೇಡಿ. ಶನಿ ಮಹಾತ್ಮ ಅಂದರೆ ಕೆಟ್ಟದ್ದಲ್ಲ, ಅವನು ಒಳ್ಳೆಯದೇ ಮಾಡ್ತಾನೆ. ನಾವು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ರೆ ನಮಗೆ ಒಳ್ಳೆಯ ಫಲವೇ ಸಿಗತ್ತೆ ಅಂತ ಹೇಳಿ ತಿಳಿಸ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತಾ ಇದ್ದೀನಿ. ಓಂ ಶಾಂತಿ ಶಾಂತಿ ಶಾಂತಿ. ಸದ್ಗುರು ದಿವ್ಯಚರಣಾರವಿಂದಾರ್ಪಣಮಸ್ತು.